ಒಂದು ನಕ್ಷತ್ರ = 4 ಪಾದ, ಒಟ್ಟು 9 ಪಾದ. 4 × 8 ಒಂದು 9 ಮೇಷರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಜನನಾಗಿದ್ದೀರಿ ಆ ನಕ್ಷತ್ರದ ಗುಣಗಳು ಇಟ್ ಇಸ್ ಎ ಸೋಲ್ ಅಂತ ಹೇಳ್ತೀವಿ. ಆ ನಕ್ಷತ್ರ ಯಾವಾಗಲೂ ಕೂಡ ಆ ವ್ಯಕ್ತಿಯ ಆತ್ಮವಾಗಿರ್ತದೆ. ಗ್ರಹ ಅಂತ ಬಂದಾಗ ಸೂರ್ಯ ಆ ವ್ಯಕ್ತಿಯ ಆತ್ಮ ಆಗಿರ್ತಾರೆ. ನೀವು ಪೂರ್ವದ ಈಶಾನ್ಯದಲ್ಲಿ ಇಟ್ಕೊಂಡ್ರೆ ಇದು ಕೂಡ ಎಜುಕೇಶನ್ ಚೆನ್ನಾಗಾಗುತ್ತೆ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಸರ್ಕಾರದ ಉದ್ಯೋಗಗಳು ಸಿಗುವಂಥದ್ದು. ಈ ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ದಕ್ಷಿಣ ದಿಕ್ಕಿನ ನಿವೇಶನ ಅಥವಾ ದಕ್ಷಿಣ ದಿಕ್ಕಿಗೆ ಅಕಸ್ಮಾತ್ ನಿವೇಶನ ತಗೋಬಿಟ್ಟಿದ್ದೀವಿ ಸರ್, ನಾವೇನು ಮಾಡೋದು, ಪೂರ್ವಕ್ಕೆ ಬಾಗಿಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಬಾಗಿಲಿಟ್ಕೊಂಡ್ರೆ ದುರಂತಗಳು ಸಂಭವಿಸುತ್ತೆ, ಅಗ್ನಿ ಅವಘಡಗಳು ಸಂಭವಿಸುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಏನು ವಿಷಯ ಅಂದರೆ ಯಾವೆಲ್ಲ ನಕ್ಷತ್ರಗಳು, ಎಕ್ಸ್ಪೆಷಲಿ ಒಂದಷ್ಟು ನಕ್ಷತ್ರಗಳಿಗೆ ಯಾವ ದಿಕ್ಕು ತುಂಬ ಒಳ್ಳೆಯದು, ಯಾವ ರೀತಿಯ ಸೈಟ್ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ನೋಡಿ, ಮೊದಲನೇದಾಗಿ ದಿಕ್ಕುಗಳ ಬಗ್ಗೆ ನೋಡಿ. ಒಂದು ನಿವೇಶನ ಅಂತ ಬಂದಾಗ ಇದನ್ನು ನಾವು ನಿವೇಶನ ಅಂತ ಕರಿತೀವಿ. ಈ ನಿವೇಶನ ಅಂತ ಬಂದಾಗ ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ ದಿಕ್ಕು. ನೋಡಿ, ಇದು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ನೋಡಿ, ಇವತ್ತು ನಾವು ಕೇತು ನಕ್ಷತ್ರದವ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಕೇತುವಿನ ವಾಸ ಎಲ್ಲಿ ಅಂತಂದರೆ ರಾಹು ನೈಋತ್ಯದಲ್ಲಿ ಇರ್ತಾರೆ, ಕೇತು ಬಂದು ಈಶಾನ್ಯ ದಿಕ್ಕಲ್ಲಿ ಇರ್ತಾರೆ. ಕೆಲವೊಂದು ವಾಸ್ತು ವಿಷಯಗಳಲ್ಲಿ ಗ್ರಹಗಳ ಬಗ್ಗೆ ನಿರ್ಣಯ ಮಾಡುವಾಗ ರಾಹು ಕೇತುಗಳಿಬ್ಬರು ಒಟ್ಟಿಗೆ ಇರ್ತಾರೆ ಅನ್ನುವಂಥದ್ದು ಕೂಡ ಬರುತ್ತೆ. ಆದರೆ ಕೇತು ಈಶಾನ್ಯದಲ್ಲಿ ಮೋಕ್ಷಾಧಿಪತಿಯಾಗಿ ದೇವಮೂಲೆಯಲ್ಲಿರ್ತಾನೆ ಗುರುವಿನ ಜೊತೆಗೆ, ರಾಹು ನೈಋತ್ಯ ಮೂಲೆಯಲ್ಲಿ ಇರ್ತಾರೆ ಅಂತ. ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ ಕೇತುವಿನ ನಕ್ಷತ್ರಗಳು ಯಾವ್ಯಾವುದು ಅಂತಂದರೆ ಕೇತುವಿನ ನಕ್ಷತ್ರಗಳು ಬಂದು ಅಶ್ವಿನಿ ನಕ್ಷತ್ರ, ಅದಾದಮೇಲೆ ಮಖ ನಕ್ಷತ್ರ, ಅದಾದಮೇಲೆ ಮೂಲ ನಕ್ಷತ್ರ. ನೋಡಿ, ಅಶ್ವಿನಿ ಮಖ ಮೂಲ ಯಾರೆಲ್ಲ ಈ 3 ನಕ್ಷತ್ರಗಳಲ್ಲಿ ಜನನಾಗಿರ್ತಾರೋ, ಒಂದು ಅಶ್ವಿನಿ ನಕ್ಷತ್ರ, ಇನ್ನೊಂದು ಮಖ ಮತ್ತು ಮೂಲ ನಕ್ಷತ್ರದಲ್ಲಿ ಜನನಾಗಿರ್ತಾರೋ ಅವ್ರೀಗ ನಕ್ಷತ್ರ ಬೇಸ್ ಮೇಲೆ, ಸಾಮಾನ್ಯವಾಗಿ ನೀವೆಲ್ಲ ಕಡೆ ಏನು ಮಾಡಿರ್ತೀರಿ ಅಂದರೆ ರಾಶಿಗಳ ಮೇಲೆ ಕೇಳಿರ್ತೀರಿ. ಆದರೆ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳ ಭೇದಗಳುಂಟು. ಅಂದರೆ ಒಂದು ರಾಶಿಯಲ್ಲಿ ಬೇರೆ ಬೇರೆ ನಕ್ಷತ್ರಗಳ ಅಂದರೆ 3 ನಕ್ಷತ್ರಗಳು ಅಂದರೆ 9 ಪಾದಗಳು. ಒಂದು ನಕ್ಷತ್ರ = 4 ಪಾದ, ಒಟ್ಟು 9 ಪಾದ. 4 × 8 ಒಂದು 9 ಮೇಷರಾಶಿಯಲ್ಲಿ. ಅದೇ ರೀತಿ ಪ್ರತಿ ರಾಶಿಯಲ್ಲಿ ಕೂಡ 9 ಪಾದಗಳಿರ್ತದೆ. ಕೆಲವು ನಕ್ಷತ್ರಗಳು ಪೂರ್ಣ ಪಾದಗಳಿದ್ದರೆ, ಕೆಲವು ನಕ್ಷತ್ರಗಳು 3 ಪಾದಗಳು, ಕೆಲವು ನಕ್ಷತ್ರಗಳು 2 ಪಾದಗಳು, ಕೆಲವು ನಕ್ಷತ್ರಗಳು 1 ಪಾದ ಇರುತ್ತೆ. ಈ ರೀತಿಯಾಗಿ ಅದು ಯಾವ ನಕ್ಷತ್ರದಲ್ಲಿ ಜನನಾಗಿದ್ದೀರಿ ಆ ನಕ್ಷತ್ರದ ಗುಣಗಳು ಇಟ್ ಇಸ್ ಎ ಸೋಲ್ ಅಂತ ಹೇಳ್ತೀವಿ. ಆ ನಕ್ಷತ್ರ ಯಾವಾಗಲೂ ಕೂಡ ಆ ವ್ಯಕ್ತಿಯ ಆತ್ಮವಾಗಿರ್ತದೆ. ಗ್ರಹ ಅಂತ ಬಂದಾಗ ಸೂರ್ಯ ಆ ವ್ಯಕ್ತಿಯ ಆತ್ಮ ಆಗಿರ್ತಾರೆ. ಈ ರೀತಿಯಾಗಿ ಸೂಕ್ಷ್ಮ ವಿಷಯಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಹಾಗಾದರೆ ಈ ಕೇತು ಅಂತ ಬಂದಾಗ ಯಾವ ದಿಕ್ಕಿನ ಸೈಟ್ಗಳು ಇವ್ರಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತದೆ ಅಂತ ಬಂದರೆ, ಮೊದಲನೇದಾಗಿ ನೋಡಿ, ಈ ಕೇತುಗೆ ಈ ಬುಧನ ದಿಕ್ಕಂದರೆ, ಬುಧ ಅಂದರೆ ಭಾಳ ಇಷ್ಟ. ಬುಧ ಅಂದರೆ ಬುದ್ಧಿ, ಕೇತು ಅಂದರೆ ಮೋಕ್ಷ, ಇಂಟ್ಯೂಷನ್ ಅಂತ ಕರಿತೀವಿ. ಬುಧ ಕೇತು ಕಾಂಬಿನೇಷನ್ನು ಇಂಟ್ಯೂಷನ್ಸ್ ಅಂತ ಕರಿತೀವಿ. ಅವ್ರಿಗೆ ಮುಂದೆ ಆಗುವಂಥ ಘಟನಾವಳಿಗಳು ಅಥವಾ ಸ್ಪಿರಿಚುವಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುವಂಥದ್ದು ಮತ್ತು ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಅವರ ಇಂಟ್ಯೂಷನ್ ಪವರ್ ಸಿಕ್ಕಾಬಟ್ಟೆ ಜಾಸ್ತಿ ಇರ್ತದೆ ಅಂತ. ಅದಕ್ಕೋಸ್ಕರ ಯಾರೆಲ್ಲ ಈ ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಜನನಾಗಿರ್ತಾರೋ ಅವರಿಗೆ ಈ ಉತ್ತರ ದಿಕ್ಕು ಇದೆ ಬೆಸ್ಟ್ ದಿಕ್ಕು. ನೀವು ಸೈಟ್ ತಗೋಬೇಕು ಅಥವಾ ಮುಖ್ಯ ದ್ವಾರವನ್ನು ಇಡಬೇಕು, ಬಾಗಿಲಿಡಬೇಕು ಅಂತ ಬಂದಾಗ
ಇಟ್ಸ್ ಎ ವೆರಿ ಬ್ಯೂಟಿಫುಲ್, ತುಂಬ ಒಳ್ಳೆ ದಿಕ್ಕಿದು. ಈ ದಿಕ್ಕಲ್ಲಿ ತಗೊಂಡಾಗ ನೀವೇನು ಮಾಡಿ ಅಂದರೆ 3, 4, 5 ಡೋರ್ ಇಟ್ಕೋಬೋದು, ಅಥವಾ ಕೊನೆ ಈಶಾನ್ಯ ಮೂಲೆಯಲ್ಲಿ ಕೂಡ ಡೋರ್ ಇಟ್ಕೋಬೋದು. ಯಾಕಂದರೆ ಕೇತು ಬಂದು ಈಶಾನ್ಯದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಎರಡೂ ಮುಖ್ಯ ದ್ವಾರಗಳು ಶುಭ ಫಲವನ್ನು ಕೊಡುತ್ತೆ. ಮತ್ತು ಉತ್ತರದ ನಿವೇಶನ ಕೂಡ ತುಂಬ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಯಾರು ನಾನು ತುಂಬ ಎಜುಕೇಟೆಡ್ ಆಗಬೇಕು, ಅಥವಾ ನಮ್ಮದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಫ್ಯಾಮಿಲಿ, ನನ್ನ ಮಕ್ಕಳೆಲ್ಲ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಆಗಬೇಕು, ಅಥವಾ ಪ್ರಾಪರಾಗಿ ಸ್ಪಿರಿಚುಯಾಲಿಟಿಲಿ ನಾನು ತುಂಬ ಸಕ್ಸಸ್ಫುಲ್ ಆಗಬೇಕು, ಬಿಸ್ನೆಸ್ಸಲ್ಲಿ ನಾನು ಅಭಿವೃದ್ಧಿ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರು ಅಶ್ವಿನಿ ಮಖ ಮೂಲ ನಕ್ಷತ್ರದವರು ಉತ್ತರ ದಿಕ್ಕಲ್ಲಿ ಮುಖ್ಯ ದ್ವಾರವನ್ನು ಇಟ್ಕೊಳ್ಳುವಂಥದ್ದು, ಅಥವಾ ಉತ್ತರದ ದಿಕ್ಕಿನ ನಿವೇಶವನ್ನು ತೆಗೆದುಕೊಳ್ಳುವಂಥದ್ದು ಇಷ್ಟೇ ಬೆಸ್ಟ್. ಎರಡನೇದು ಬಂದು ಪೂರ್ವ ಕೂಡ ಇವ್ರಿಗೆ ಆಗಿ ಬರುತ್ತೆ. ಅದರಲ್ಲೂ ಕೂಡ ಪೂರ್ವದ ನೋಡಿ, ನಾವು ಚತುಷಷ್ಠಿ ಅಂತ ಕರಿತೀವಿ. ಅಂದರೆ ಟೋಟಲ್ ಏರಿಯಾನ ನಾವು 8 ಭಾಗಗಳನ್ನಾಗಿ ಮಾಡಬೇಕು. ಈ ಥರ 8 ಭಾಗಗಳನ್ನಾಗಿ ಮಾಡಬೇಕು. 8 ಭಾಗಗಳನ್ನಾಗಿ ಮಾಡಿ ಮಧ್ಯದ 4 ಭಾಗಗಳನ್ನು ಬಿಟ್ಬಿಡ್ಬೇಕು. ಕೊನೆ ಈ ಕಡೆ 2, ಈ ಕಡೆ 2 ಭಾಗಗಳು ನಮಗೆ ಉಳ್ಕೋತದೆ. ಆ ಭಾಗಗಳು ಅಂತ ಬಂದಾಗ ಈ ಪೂರ್ವ ದಿಕ್ಕಲ್ಲಿ ಡೆಡ್ ಎಂಡಲ್ಲಿ ಈಶಾನ್ಯ ಅಂತ ಏನು ಕರಿತೀವಿ ಇಲ್ಲಿ, ಅಥವಾ 3 ಅಥವಾ 4ನೇ ಭಾಗದಲ್ಲಿ ನೀವು ಡೋರನ್ನು ಇಟ್ಕೊಳ್ಳೋಕ್ಕೆ ಶುಭ. ಇದು ಫಸ್ಟ್ ಆಪ್ಷನ್ನು. ಸಾವಿರಾರು ಮನೆಗಳು, ಸಾವಿರಾರು ಪ್ಲ್ಯಾನ್ ಕರೆಕ್ಷನ್ಸು ಮತ್ತು ಅನುಭವ. ನಾನು ಹೇಗೆ ಅಂತಂದರೆ ಸುಮ್ಮನೆ ಯಾವುದೋ ಪುಸ್ತಕವನ್ನು ನೋಡಿಕೊಂಡು ವಾಸ್ತು ಕನ್ಸಲ್ಟೆಂಟ್ ಆದನಲ್ಲ. ನಾನು ಎಲ್ಲಿವರೆಗೆ ಅಂತಂದರೆ ಒಬ್ಬ ಗಾರೆ ಕೆಲಸದವರಿಂದ ಹಿಡಿದು, ಮತ್ತು ಒಬ್ಬರು ಮೇಸ್ತ್ರಿಯಿಂದ ಹಿಡಿದು, ಒಬ್ಬ ದಾರ ಹಿಡಿಯೋರಿಂದ ಹಿಡಿದು, ಮಣ್ಣು ಕಲ್ಲೆತ್ಕೊಡೋರಿಂದ ಹಿಡಿದು ಅವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಕಲಿಯುವಂಥ ಹಂತದಲ್ಲಿ. ಇದು ಹೆಂಗೆ ಕಟ್ತಾರೆ, ಪ್ರಾಪರಾಗಿ ಏನು, ಇದು ಹೆಂಗೆ ಮೂಲ ಮಟ್ಟ ಅಂತ ಕರಿತೀವಿ ನಾವು. ಒಂದು ಮನೆಯ ಮೂಲ ಮಟ್ಟ ಎಲ್ಲ ಕಡೆನೂ ಸೆಟ್ ಬ್ಯಾಕ್ ಬಿಟ್ಟು ಒಂದು ಮೂಲ ಮಟ್ಟವನ್ನು ಹಿಡಿಯೋದಿದೆಯಲ್ಲ, ಇಟ್ ಇಸ್ ಎ ವೆರಿ ಚಾಲೆಂಜಸ್. ಅದು ನಾವು ಸುಮ್ಮನೆ ಅನ್ಕೋತೀವಿ ಅಷ್ಟೇ, ಬಟ್ ಅದು ಪ್ರಾಪರ್ ನಾಲೆಡ್ಜ್ ಇದ್ರೆ ಮಾತ್ರ ನೀವು ಮೂಲ ಮಟ್ಟ ಇಡೋಕ್ಕೆ ಸಾಧ್ಯ. ಆ ರೀತಿಯಾಗಿ ಅಲ್ಲಿಂದ ನಾನು ಕಲ್ತ್ಕೊಂಡು ಬಂದಂಥ ಒಂದು ನೂರಾರು ಸಾವಿರಾರು ಮನೆಗಳನ್ನು ವಿಸಿಟ್ ಮಾಡಿ ಅನುಭವಗಳನ್ನು ಪಡ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಅದರಲ್ಲಿ ಕೂಡ ಅಶ್ವಿನಿ ಮಖ ಮೂಲ ನಕ್ಷತ್ರ ಇದೆಯಲ್ಲ, ಅಶ್ವಿನಿ ಮಖ ಮೂಲ ನಕ್ಷತ್ರದವ್ರಿಗೆ ಕೇತುವಿನ ಜಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಇವ್ರಿಗೆ ರಿಸಲ್ಟನ್ನು ಕೊಡ್ತದೆ. ಅದರಿಂದ ನೀವೇನು ಮಾಡಬೇಕು ಅಂದರೆ ಈ 3 ನಕ್ಷತ್ರದಲ್ಲಿ ಹುಟ್ಟು ಈಶಾನ್ಯಕ್ಕೆ ಡೋರ್ ತಗೋಬೋದು, ಅಥವಾ ಅಲ್ಲಿಂದ 3ನೇ ಭಾಗ ಟೋಟಲ್ 9. ನೋಡಿ, ಇದು ಚತುಷಷ್ಠಿ ಅಂತ ಬಂದು ನಿಮಗೆ ಈಶಾನ್ಯ ಪೂರ್ವ ಅಗ್ನಿ ಮೂಲೆಯನ್ನು ಭಾಗ ಮಾಡ್ಕೊಳ್ಳಿಕ್ಕೆ ನೀವು ಪ್ರಾಪರ್ ಡೋರನ್ನು ನಿರ್ಣಯ ಮಾಡಬೇಕು ಅಂದಾಗ 9 ಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಾಂದರೆ ಅದು ತಪ್ಪಾಗ್ಬಿಡುತ್ತೆ. ಯಾಕಂತಂದರೆ 9 81 ಏಕಶಿತಿ ಮಂಡಲ ಅಂತ ನಾವು ಕರಿತೀವಿ. ಅದರಿಂದ ನಾವೇನು ಕರಿತೀವಿ ಅಂತಂದರೆ ಇದನ್ನು 9 ಭಾಗ ಮಾಡಿಕೊಂಡು ಅದ್ರ 3ನೇ ಭಾಗದಲ್ಲಿ ನೀವು ಡೋರನ್ನು ಇಟ್ಕೋಬೇಕಾಗ್ತದೆ ಪ್ರಾಪರಾಗಿ. ನೋಡಿ, ಅಕಸ್ಮಾತ್ ನೀವು ಪೂರ್ವದ ಈಶಾನ್ಯದಲ್ಲಿ ಇಟ್ಕೊಂಡ್ರೆ ಇದು ಕೂಡ ಎಜುಕೇಷನ್ ಚೆನ್ನಾಗಾಗುತ್ತೆ, ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಸರ್ಕಾರದ ಉದ್ಯೋಗಗಳು ಸಿಗುವಂಥದ್ದು, ಸರ್ಕಾರದ ನಿಟ್ಟಿನಲ್ಲಿ ಕೆಲಸಗಳಾಗುವಂಥದ್ದು, ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ, ಸ್ವಂತ ದುಡಿಮೆಯನ್ನು ಮಾಡಲಿಕ್ಕೆ ಈ 3 ನಕ್ಷತ್ರದವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣವನ್ನಾಗಲಿ ಪಶ್ಚಿಮವನ್ನಾಗಲಿ ನೀವು ಆಯ್ಕೆ ಮಾಡ್ಕೋಬಾರ್ದು. ಯಾಕಂದರೆ ಕುಜ ಮತ್ತು ಕೇತು, ಶನಿ ಮತ್ತು ಕೇತು ಕಾಂಬಿನೇಷನ್ ಅಷ್ಟೊಂದು ಒಳ್ಳೆಯದಲ್ಲ. ಶನಿ ಕೇತು ಕಾಂಬಿನೇಷನ್ ಇಸ್ ಟೆಕ್ನಿಕಲಿ ಪ್ರೇತ ಬಾಧೆ. ಕೇತು ಕುಜ ಕಾಂಬಿನೇಷನ್ ಬಂದರೆ ದುರಂತಗಳು ಜಾಸ್ತಿ ಸಂಭವಿಸುತ್ತೆ ಅಂತ. ಆದ್ದರಿಂದ ಈ ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ದಕ್ಷಿಣ ದಿಕ್ಕಿನ ನಿವೇಶನ, ಅಥವಾ ದಕ್ಷಿಣ ದಿಕ್ಕಿಗೆ ಅಕಸ್ಮಾತ್ ನಿವೇಶನ ತಗೋಬಿಟ್ಟಿದ್ದೀವಿ ಸರ್, ನಾವೇನು ಮಾಡೋದು, ಪೂರ್ವಕ್ಕೆ ಬಾಗಿಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಬಾಗಿಲಿಟ್ಕೊಂಡ್ರೆ ದುರಂತಗಳು ಸಂಭವಿಸುತ್ತೆ, ಅಗ್ನಿ ಅವಘಡಗಳು ಸಂಭವಿಸುತ್ತೆ, ಅನಾರೋಗ್ಯ ಸ್ಥಿತಿ ಆಗ್ತೀರಿ. ಮತ್ತು ಒಂದಲ್ಲ ಒಂದು ಕೇತು ಅಂದರೆ, ಕೇತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಕುಜ ಅಂದರೆ ಆಯುಧ, ಕೇತು ಅಂತಂದರೆ ನಿಮಗೆ ಗೊತ್ತು ಆಯುಧದಿಂದ ಕಟ್ಟಾಗಿದೆ. ಅದರಿಂದ ಏನೋ ಒಂದು ಆಪ್ರೇಷನ್ಸು, ಏನೋ ಒಂದು ಅಪಘಾತ, ಏನೋ ಒಂದು ದುರ್ಘಟನೆಗಳು ನಡೀತಾನೆ ಇರುತ್ತೆ. ಅದಕ್ಕೆ ಅಶ್ವಿನಿ ಮಖ ಮೂಲ ನಕ್ಷತ್ರದವರು ದಕ್ಷಿಣ ಅಷ್ಟೊಂದು ಪಾಸಿಟಿವ್ ಅಲ್ಲ. ಇನ್ನು ಪಶ್ಚಿಮ ಅಂತ ಬಂದಾಗ ಶನಿ, ಇಟ್ ಇಸ್ ಎ ಟೆಕ್ನಿಕಲಿ ಪ್ರೇತ ಬಾಧೆ. ಶನಿ ಕೇತು ಕಾಂಬಿನೇಷನ್ ಬಂದರೆ ಅದರಿಂದ ಏನಾಗುತ್ತೆ, ಮಾನಸಿಕ ಖಿನ್ನತೆಗೊಳಗಾಗುವಂಥದ್ದು, ಅನಾರೋಗ್ಯ ಪೀಡಿತರಾಗುವಂಥದ್ದು, ಮತ್ತು ಆ ಮನೆಗೆ ಹೋದ್ಮೇಲೆ ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗುವಂಥದ್ದು, ಮತ್ತು ಭ್ರಮೆ ಅಂತ ಹೇಳ್ತೀವಿ. ಯಾವಾಗಲೂ ಅಯ್ಯೋ ನಂಗೆ ಏನೋ ಆಗೋಯ್ತು, ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ, ನಮ್ಮಲ್ಲಿ ಏನೋ ಸೇರ್ಕೊಬಿಟ್ಟಿದೆ, ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುವಂಥದ್ದು, ಮತ್ತು ಚರ್ಮ ಬಾಧೆ. ಶನಿಕೇತು ಕಾಂಬಿನೇಷನ್ ಇಸ್ ಎ ಸ್ಕಿನ್ ಅಲರ್ಜಿ,
ಫಂಗಸ್ ಇನ್ಫೆಕ್ಷನ್ ಅಂತ ಕರಿತೀವಿ ಮತ್ತು ಸೋರಿಯಾಸಿಸ್ ಅಂತ ಕರಿತೀವಿ. ಈ ಥರದ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗುವಂಥ ಸಾಧ್ಯತೆಗಳಿರ್ತದೆ ಡೋರ್ ಇಟ್ಕೊಂಡ್ರೆ. ಅದರಿಂದ ನಾನು ಯಾವಾಗಲೂ ಏನು ಸಜೆಷನ್ ಕೊಡ್ತೀನಿ ಅಂದರೆ, ಈ ಅಶ್ವಿನಿ ಮಖ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಡೋರು, ಅದನ್ನು ಕೂಡ ಪ್ರಾಪರ್ ಪೊಸಿಷನಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತು ನಿವೇಶನವನ್ನು ಖರೀದಿ ಮಾಡುವಂಥದ್ದು ನಿಮಗೆ ಅದ್ಭುತವಾದ ರಿಸಲ್ಟನ್ನು ಕೊಡ್ತದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ವಾಸ್ತುಶಾಸ್ತ್ರದ ಮೂಲ ವಿಷಯಗಳು ಇಷ್ಟ ಆಗ್ತಾ ಇದೆ ಅಂದರೆ ಕರೆ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.